ಸುಖನು ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಎಂದಿನಂತೆ ನಮ್ಮ ಅಡಿಕೆ, ಕಾಳುಮೆಣಸು ಮತ್ತು ಶುಂಠಿಯ ಸರಣಿಗಳಲ್ಲಿ ಮುಂದುವರೆದ ವಿಡಿಯೋ ಆಗಿ ಇವತ್ತು ನಾವು ಅಡಿಕೆ ಮೇಲೆ ಒಂದು ವಿಷಯವನ್ನು ಪ್ರಸ್ತಾಪಿಸಿ ವಿಡಿಯೋ ಮಾಡ್ತಾ ಇದ್ದೇವೆ. ಅಡಿಕೆಯಲ್ಲಿ ಹರಳು, ಮಿಡಿ ಅಥವಾ ಮಿಳ್ಳೆ ಉದುರುವುದು, ಈ ಸಮಸ್ಯೆ ಬಗ್ಗೆ ನಾವು ಒಂದಷ್ಟು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಅಡಿಕೆನಲ್ಲಿ ನಾವು ಇದರ ಹಿಂದಿನ ವಿಡಿಯೋ ಏನಿತ್ತು, ಅಡಿಕೆನಲ್ಲಿ ಡೈಬ್ಯಾಕ್ ಏನಿದೆ ಅಥವಾ ಹಿಂಗಾರ ಒಣಗುವುದೇನಿದೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ. ಅದಕ್ಕೆ ತುಂಬ ಒಳ್ಳೆಯಂಥ ರೆಸ್ಪಾನ್ಸ್ ಬಂದಿದೆ. ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿದ್ದೀರಿ, ಸಾಕಷ್ಟು ಜನ ಅದ್ರ ಬಗ್ಗೆ ವಿಸ್ತೃತವಾಗಿ ತಿಳಿದುಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹರಳು ಉದುರೋದ್ರ ಬಗ್ಗೆ ನಾವು ಚರ್ಚೆನ ಮುಂದುವರ್ಸೋಣ. ಸಾಕಷ್ಟು ಕಡೆ ಬೇರೆ ಬೇರೆ ಹೇಳ್ತೀವಿ, ನಾವು ಮಿಡಿ ಉದುರೋದು ಅಂತೀವಿ, ಮಿಳ್ಳೆ ಉದುರೋದು ಅಂತೀವಿ, ಹರಳು ಉದುರೋದು ಅಂತೀವಿ. ಅದ್ರ ಬಗ್ಗೆ ನಾವು ಒಂದಷ್ಟು ಕಾರಣಗಳೇನು, ವಿಶೇಷವಾದ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು ಮಾಡ್ಬೋದು, ಅದಕ್ಕೆ ಲಕ್ಷಣಗಳೇನು, ಅದೊಂದು ರೋಗನ, ಅದು ಒಂದು ಪೋಷಕಾಂಶ ನಿರ್ವಹಣೆಯ ಕೊರತೆನಾ, ಅಥವಾ ಅದ್ರ ನಮ್ಮ ಸಾಂಪ್ರದಾಯಿಕ ಅಸಾಂಪ್ರದಾಯಿಕ ಪದ್ಧತಿಗಳು ಅಂತ ಹೇಳ್ತೇವೆ, ಅದಕ್ಕೆ ಕಾರಣಗಳಾಗಿದೆಯಾ, ನಮ್ಮ ಇವತ್ತಿನ ವಾತಾವರಣದಲ್ಲಿರೋ ವ್ಯತ್ಯಾಸಗಳ ಕಾರಣಗಳಿಗೆ ಅದಾಗತ್ತಾ ಅನ್ನೋದನ್ನು ಸಂಪೂರ್ಣವಾಗಿ ವಿಶ್ಲೇಷಣಾತ್ಮಕವಾಗಿ ನಾವು ಇವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಷ್ಟೆಲ್ಲ ವಿಷಯಗಳು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಯಾವುದೇ ರೀತಿಯ ಪ್ರಶ್ನೆಗಳು, ಅನುಮಾನಗಳು ಅಥವಾ ತಮಗೆ ಸಂದೇಹಗಳಿದ್ದರೆ ಹೆಚ್ಚು ಕಮೆಂಟ್ ಮಾಡಿ. ಹೆಚ್ಚು ಕಮೆಂಟ್ ಮಾಡೋದ್ರಿಂದ ವಿಡಿಯೋ ಅತಿ ಹೆಚ್ಚು ಜನರಿಗೆ ತಲುಪಕ್ಕೆ ಸಹಾಯ ಆಗುತ್ತೆ. ಅದರ ಮೂಲಕ ಒಳ್ಳೆಯ ಅನುಕೂಲ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಅದನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹರಳು ಉದುರುವುದು ಏನಿದೆ ಅಡಿಕೆನಲ್ಲಿ, ನಮಗೆ ಪ್ರತಿ ವರ್ಷ ಈ ಸಮಯದಲ್ಲಿ ಪ್ರತಿ ಬಾರಿನೂ ಹಿಂಗಾರ ಬಂದು 1 ತಿಂಗಳು 2 ತಿಂಗಳು ಕಾಲಘಟ್ಟದಲ್ಲಿ ಅದು ಒಂದು ನೈಸರ್ಗಿಕವಾಗಿ ಆಗ್ತಾ ಇರೋ ಪ್ರಕ್ರಿಯೆ ಅನ್ನೋ ಬಗ್ಗೆ ನಮಗೆ ಒಂದಷ್ಟು ಜನ ಅಂದ್ಕೊಂಡಿದ್ದೀವಿ. ಅದು ಹಾಗಿಲ್ಲ. ನೈಸರ್ಗಿಕವಾಗಿ 5ರಿಂದ 10% ಅಷ್ಟು ಅಡಿಕೆ ಮಿಳ್ಳೆಗಳು ಉದುರ್ತದೆ. ಅದಕ್ಕೆ ಪಾಲಿನೇಷನ್ನಿಂದ ಸಮಸ್ಯೆಗಳು ಇರ್ಬೋದು, ಗಂಡು ಹೂವಿಂದು ಸಮಸ್ಯೆನೂ ಇರ್ಬೋದು. ಒಂದಷ್ಟು ಬೇರೆ ಬೇರೆ ಕಾರಣಗಳಿಗೆ 5ರಿಂದ 10% ಆಗುತ್ತೆ. ಅದು ಆಕ್ಸೆಪ್ಟಬಲ್ ಲೆವೆಲ್ ಅಂತ ಏನು ಹೇಳ್ತೇವೆ ನಾವು, ನಮಗೆ ಅದು ಒಪ್ಪೋದು. ಅಷ್ಟು ಪ್ರಮಾಣದಲ್ಲಾದರೆ ಮಾತ್ರ ಅದು ನಡೆಯುತ್ತೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಾದರೆ ನಾವು ಖಂಡಿತವಾಗ್ಲೂ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ. ಹೋದ ವರ್ಷದ ಅಡಿಕೆಯ ಬೆಳೆಯಲ್ಲಿ ನಮಗೆ ಯಾವುದೇ ಬೆಳೆಗಾರನನ್ನು ನಾವು ವಿಚಾರಿಸಿದಾಗ ಅವರಿಂದ ಬಂದದ್ದು ಒಂದೇ ಉತ್ತರ, ನಮಗೆ ಈ ವರ್ಷ 50% ಫಸಲು ಕಡಿಮೆ ದೊರೆತಿದೆ ಅಂತ ಹೇಳಿ. ವಿಶೇಷವಾಗಿ 100ಕ್ಕೆ 80 ಭಾಗ ರೈತರು ಇದೇ ಅಭಿಪ್ರಾಯದವರಿದ್ದಾರೆ. ಅದು ಸತ್ಯ ಕೂಡ, ಹಾಗೆ ಆಗಿದ್ದೂ ಇದೆ. ಅದಕ್ಕೆ ಕಾರಣಗಳಲ್ಲಿ ನಮಗೆ ಅಡಿಕೆ ಮಿಳ್ಳೆ ಅಥವಾ ಮಿಡಿ ಉದುರೋದು ಏನಿದೆ ಅಥವಾ ಹರಳು ಉದುರೋದು ಏನಿದೆ, ಇದು ಒಂದು ಮುಖ್ಯವಾದ ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸಿದೆ ಸ್ನೇಹಿತರೆ. ಇದರಲ್ಲಿ ನಮಗೆ 30ರಿಂದ 40% ನಮಗೆ ಇದರಲ್ಲಿ ಬೆಳೆ ನಷ್ಟ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ನಾವು ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂದರೆ, ಅದರ ಕಾರಣಗಳನ್ನು ಗುರುತಿಸ್ಕೊಳ್ಳಿಲ್ಲ ಅಂದರೆ, ಅದರ ಲಕ್ಷಣಗಳನ್ನು ಗುರುತಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಬೆಳೆ ಹಾನಿ ಖಂಡಿತ ಆಗ್ತದೆ. ಹಾಗೆ ನಾವು ಅದರ ಬಗ್ಗೆ ವಿಶೇಷವಾಗಿ ಸಂಪೂರ್ಣವಾದ ಒಂದು ವಿಶ್ಲೇಷಣೆ ಇರತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ತಾವುಗಳೆಲ್ಲರೂ ಎಂದಿನ ಹಾಗೆ ಇದಕ್ಕೂ ಸಪೋರ್ಟ್ ಮಾಡ್ತೀರಂತ ನಾನು ಬಯಸಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇದನ್ನು ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇದಕ್ಕೆ ವಿಶೇಷವಾಗಿ ಮೊದಲನೇದಾಗಿ ಕಾರಣಗಳೇನು ಅನ್ನೋದು ತಿಳ್ಕೊಳ್ಳೋಣ. ಕಾರಣಗಳು ತಿಳ್ಕೊಂಡ್ರೆ ನಮಗೆ ಪರಿಹಾರ ಹುಡುಕ್ಲಿಕ್ಕೆ ಸುಲಭ ಆಗುತ್ತೆ ಮತ್ತು ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ಕಾರಣಗಳಲ್ಲಿ ಇವಾಗ ಎಲ್ಲದಕ್ಕಿಂತ ಮೊದಲೇ ಬರ್ತಾ ಇರೋ ಕಾರಣ, ಪ್ರತಿ ವಿಡಿಯೋದಲ್ಲೂ ಪ್ರತಿ ಸಮಸ್ಯೆಯಲ್ಲೂ ಕೃಷಿನಲ್ಲಿ ನಾವು ತಗೊಂಡಾಗ ಮೊದಲನೇ ಕಾರಣನ ನಾವು ಕ್ಲೈಮೇಟ್ ಚೇಂಜ್ ಅಂತೇವೆ. ನಮ್ಮ ವಾತಾವರಣದಲ್ಲಾಗಿರೋ ಬದಲಾವಣೆ ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಇದಕ್ಕೆ ವಾತಾವರಣದಲ್ಲಾಗಿರೋ ಬದಲಾವಣೆಯಲ್ಲಿ ಏನೇನಿದೆ, ಟೆಂಪ್ರೇಚರ್ ವಿಪರೀತ ಆಗಿದೆ, ನಾರ್ಮಲ್ಗಿಂತ ವಿಶೇಷವಾಗಿ ಟೆಂಪ್ರೇಚರ್ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತೆ, ತೀರಾ ಹೆಚ್ಚಿಗೆ ಇರುತ್ತೆ. ಆ ಕಾರಣಕ್ಕೂ ಈ ರೀತಿ ಆಗುತ್ತೆ. ಅದರ ಜೊತೆಗೆ ಅಕಾಲಿಕ ಮಳೆ ಆಗ್ತಾ ಇದೆ. ಮಳೆ ಯಾವಾಗ ಆಗಬೇಕು ಆ ಕಾಲದಲ್ಲಿ ಆಗದೇ ಇರ್ಬೋದು, ಆಗಬಾರ್ದ ಕಾಲದಲ್ಲಿ ಮಳೆಯಾಗಿ ನಮಗೆ ಸಮಸ್ಯೆನ ಉಂಟು ಮಾಡ್ತಾ ಇದೆ. ಅಕಾಲಿಕ ಮಳೆನೂ ಆಗ್ತಾ ಇದೆ. ಜನರಲ್ ಆಗಿ ನಮಗೆ ಏಪ್ರಿಲ್ ಕೊನೆಯ ವಾರದಲ್ಲಿ ಮಳೆ ಬಂದರೆ ಸಾಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನಿದೆ, ಈ 3ರಿಂದ 3.5 ತಿಂಗಳು ನಮಗೆ ಅಡಿಕೆ ಹಿಂಗಾರ ಹೊರಬರಲಿಕ್ಕೆ, ಅದು ರೂಪುಗೊಳ್ಳಲಿಕ್ಕೆ, ಅದು ಕಾಳು ಕಟ್ಟಲಿಕ್ಕೆ, ಅದು ಸದೃಢವಾಗಲಿಕ್ಕೆ ನಮಗೆ ಸಮಯ ಬೇಕು. ಆ ಸಮಯದಲ್ಲಿ ನಮಗೆ ಮಳೆಯ ಅವಶ್ಯಕತೆ ಇಲ್ಲ. ಆದರೆ ದುರದೃಷ್ಟವಶಾತ್ ಫೆಬ್ರವರಿ, ಮಾರ್ಚಲ್ಲೇ ಸಾಕಷ್ಟು ಮಳೆ ಬರುತ್ತೆ, ಸಾಕಷ್ಟು ಸಮಯದಲ್ಲಿ. ಆಗ ನಮಗೆ ಅಡಿಕೆ ಹರಳು ಅಥವಾ ಮಿಳ್ಳೆ ಉದುರಲಿಕ್ಕೆ ಕಾರಣ ಆಗುತ್ತೆ. ಈಗ ಇದು ಕ್ಲೈಮೇಟಿಂದ ಆಗಿದೆ, ನೈಸರ್ಗಿಕವಾಗಿ ಆಗಿದ್ದು, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಅದು ಸರಿ ಇದೆ, ಆ ಅಭಿಪ್ರಾಯ ಆಗಿದೆ. ಆದರೆ ಹಾಗಾದ ಕಾಲಘಟ್ಟದಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಗಮನ ಹರಿಸಿ ಅದಕ್ಕೆ ಒಂದಷ್ಟು ತಾತ್ಕಾಲಿಕ ಪರಿಹಾರಗಳನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ವಿಡಿಯೋದಲ್ಲಿ ಮುಂದುವರೆದ ಸ್ನೇಹಿತರೆ. ಹಾಗೆ ನಿಮ್ಮಲ್ಲಿ ವಿನಂತಿ, ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಬೇಡಿ. ವಿಡಿಯೋನ ಗಮನ ಕೊಟ್ಟು ನೋಡಿ. ನಮ್ಮ ವಿಡಿಯೋಗಳು ಸ್ವಲ್ಪ ದೊಡ್ಡದೇ ಇರುತ್ತೆ, ಆದ್ರೂ ಸಾಕಷ್ಟು ಪ್ರಯೋಜನಗಳು, ಸಾಕಷ್ಟು ಮಾಹಿತಿಪೂರ್ಣವಾಗಿರುತ್ತೆ. ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೇವೆ. ನಾವು ಸ್ವತಃ ರೈತರು, ನಮ್ಮ ಅನುಭವನ ಇಲ್ಲಿ ಹಂಚ್ಕೊಳ್ತಾ ಇದ್ದೇವೆ ಸ್ನೇಹಿತರೆ. ಸೊ ಒಂದು ಕ್ಲೈಮೇಟ್ ಆಯಿತು. ಎರಡನೇದು
ಸಾಂಪ್ರದಾಯಿಕ ಪದ್ಧತಿಗಳು ಈಗ ಅಡಿಕೆ ಎಲ್ಲ ಕಡೆನೂ ವಿಸ್ತೃತವಾಗಿದೆ. ಇದಕ್ಕೆ ಸಾಂಪ್ರದಾಯ ಪ್ರದೇಶದ ಒಂದು ಸಾಂಪ್ರದಾಯಿಕ ಪ್ರದೇಶಕ್ಕೆ ಸೇರಿದ ಬೆಳೆ ಅಂತ ಅಷ್ಟೇ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಕಡೆನೂ ಅಡಿಕೆ ವಿಸ್ತರಣೆ ಆಗಿದೆ. ಹಾಗಾಗಿ ಅಡಿಕೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಎಲ್ಲರೂ ಪಾಲಿಸ್ತಾ ಇದ್ದಾರಾ? ಇಲ್ಲ, ಖಂಡಿತವಾಗ್ಲೂ ಎಲ್ಲೂ ಪಾಲಿಸ್ತಾ ಇಲ್ಲ. ನಾವು ಸಾಕಷ್ಟು ಕಡೆ ಫಾರ್ಮ್ ವಿಸಿಟ್ಗೆ ಹೋಗಿರ್ತೀವಿ, ಸಾಕಷ್ಟು ಕಡೆ ವೈಯಕ್ತಿಕ ಭೇಟಿಗಳನ್ನು ಮಾಡಿರ್ತೀವಿ, ವೈಯಕ್ತಿಕ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೋಸ್ಕರ ನಮ್ಮನ್ನು ಕರ್ಸ್ಕೊಂಡಿರ್ತಾರೆ. ನಾವು ಅಲ್ಲಿ ಹೋದಾಗ ನಾವು ನೋಡಿದಾಗ ನಮ್ಗೆ ಅನಿಸಿದ್ದು ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ನಾವು ವಿಶೇಷವಾಗಿ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು, ಮಲೆನಾಡಿನ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ನಾವೆಲ್ಲ ಪದ್ಧತಿಗಳನ್ನು ಚಾಚು ತಪ್ಪದೆ ಪಾಲಿಸ್ತೇವೆ. ಅದರ ಗುಣಗಳನ್ನು ವಿಶ್ಲೇಷಣೆ ಮಾಡಿ ಅದರಿಂದ ತುಂಬಾ ಅನುಕೂಲ ಇದೆ. ನಮ್ಮ ಹಿರಿಯರು ಏನೇನು ಮಾಡಿದ್ರು ಅದರಲ್ಲಿ ಸಾಕಷ್ಟು ವೈಜ್ಞಾನಿಕವಾದಂತಹ ಕಾರಣಗಳಿದ್ದೇನೆ ಅದನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥಕೊಂಡಿದ್ದೇವೆ. ಆದರೆ ನಾವು ಸಾಕಷ್ಟು ಕಡೆ ಹೋದಾಗ ನಮ್ಗೆ ಅನಿಸಿದ್ದೇನೆಂದರೆ, ತುಂಬ ಸಾಂಪ್ರದಾಯಿಕ ಪದ್ಧತಿಗಳನ್ನು ಇಲ್ಲದೇ ಜನರಲೈಸ್ ಆಗಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ ಅದರಲ್ಲಿ ನಾವು ಸಹಜವಾಗಿ ಏನೇನು ಮಾಡಬೇಕು ಅಡಿಕೆ ಕೃಷಿಗೆ ಅದನ್ನು ಅಲ್ಲದೇ ನಾವು ಒಟ್ಟಾರೆಯಾಗಿ ನಾವು ಅಡಿಕೆಯನ್ನು ಬೆಳೀತಾ ಇದ್ದೇವೆ. ಆ ಕಾರಣಕ್ಕೂ ಇದು ಆಗ್ತಾ ಇದೆ. ಅದರದ್ದು ಪರಿಹಾರಗಳು ಏನು ಅಂತೇಳಿ ನಾವು ಪರಿಹಾರ ವಿಭಾಗದಲ್ಲಿ ನೋಡೋಣ. ಇದಾದಮೇಲೆ ಇನ್ನೊಂದಿದೆ, ಕೀಟಗಳ ಬಾಧೆ. ಇದು ಸಾಂಪ್ರದಾಯಿಕ ಅಸಾಂಪ್ರದಾಯಿಕ ಅಂತ ಏನಿಲ್ಲ, ಎಲ್ಲ ಪ್ರದೇಶಕ್ಕೂ ಬರುತ್ತೆ ಕೀಟ ಬಾಧೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಜಿಯೋಗ್ರಫೀಸ್ ಅಂತ ಹೇಳ್ತೇವೆ. ಯಾವುದೇ ಪ್ರದೇಶಕ್ಕೆ ಈ ಪ್ರದೇಶಕ್ಕೆ ಹೀಗೆ ಸೀಮಿತ ಅಂತಿಲ್ಲ. ಹೆಚ್ಚಿನ ಎಲ್ಲ ಪ್ರದೇಶಗಳಲ್ಲೂ ಅಡಿಕೆನಲ್ಲಿ ಕೀಟ ಬಾಧೆ ಕಾಡ್ತಾ ಇದೆ. ಆ ಕೀಟ ಬಾಧೆಯಿಂದನೇ ನಮಗೆ ಅಡಿಕೆ ಹರಳು ಅಥವಾ ಮಿಳ್ಳೆ ಉದುರುವಂಥದ್ದು ಅತಿ ಹೆಚ್ಚಾಗಿ ಆಗ್ತಾ ಇದೆ. ಅದಕ್ಕೂ ನಾವು ಏನು ಮಾಡಬೇಕು? ಕೀಟ ಬಾಧೆ ಅಂದರೆ ಏನಿದೆ ಇದರಲ್ಲಿ? ಕೀಟ ಬಾಧೆಯಲ್ಲಿ ಇದರಲ್ಲಿ ನಮಗೆ ಮೈಟ್ಸ್ ಇದೆ ಮತ್ತು ಬಗ್ಸ್ ಇದೆ. ಹಾಗಾಗಿ ಅದಕ್ಕೂ ನಾವು ಏನು ಮಾಡಬೇಕು ಅನ್ನೋದನ್ನು ಕಾಲಕ್ಕೆ ತಕ್ಕ ಹಾಗೆ ನಾವು ಅದಕ್ಕೆ ಕ್ರಮ ತಗೋಬೇಕು. ಸೂಕ್ತ ಕ್ರಮ ತಗೊಳ್ಳೋದ್ರ ಮೂಲಕ ಅದರಿಂದ ನಾವು ಪರಿಹಾರ ಪಡ್ಕೋಬೋದು. ಮತ್ತು ಇನ್ನು ಮುಂದುವರೆದು ಇದರಲ್ಲಿ ನಮಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನಿದೆ, ಪೋಷಕಾಂಶಗಳ ನಿರ್ವಹಣೆಯಲ್ಲೂ ನಾವು ಎಡುತ್ತಾ ಇದ್ದೇವೆ. ಖಂಡಿತವಾಗೂ ಪೋಷಕಾಂಶ ನಿರ್ವಹಣೆಯಲ್ಲಿ ಎಡುತ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ನಾವು ಒಂದಷ್ಟು ತೋಟಗಳ ನಿರ್ವಹಣೆ ಮಾಡ್ತಾ ಇದ್ದೇವೆ. ಆ ತೋಟಗಳ ನಿರ್ವಹಣೆ ಮಾಡೋದಕ್ಕಿಂತ ಮುಂಚಿನ ಪರಿಸ್ಥಿತಿಯನ್ನು ನೋಡಿದ್ರೆ, ಮೊದಲನೇದಾಗಿ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ತಾ ಇಲ್ಲ. ಎರಡನೇದು, ಸಾಯಿಲ್ ಟೆಸ್ಟ್ ಮಾಡಿಸಿದ್ರು ಸಾಯಿಲ್ ಟೆಸ್ಟಿನ ರಿಪೋರ್ಟಿನ ಅನುಗುಣವಾಗಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ದುರಾದೃಷ್ಟವಶಾತು ಅಥವಾ ವಿಚಿತ್ರ ಅಥವಾ ಲೇಮನ್ ಅಥವಾ ನಮ್ಮ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗದಿರೋ ರೀತಿಯಲ್ಲಿ ಈ ರಿಪೋರ್ಟ್ಗಳಿರುತ್ತೆ. ಅದು ಒಂದು ಕಾರಣ. ಹಾಗಾಗಿನೇ ನಮಗೆ ನಮ್ಮ ಈ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ನಲ್ಲಿ ಸಾಕಷ್ಟು ಏರುಪೇರುಗಳು, ಎಡರು ಸಮಸ್ಯೆ ಇದೆ. ಹಾಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ನಾವು ಮಾಡಬೇಕು. ಅಡಿಕೆಯಲ್ಲಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತಷ್ಟೇ ಟಕ್ಕಂತೇಳಿ ಒಂದು ಸಿದ್ಧ ಸೂತ್ರ ಇದೆ, 140 ಹಾಗಿಲ್ಲ. ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬೇಕು. ಸಾಯಿಲ್ ಟೆಸ್ಟಲ್ಲಿ ಯಾವ್ದು ಹೆಚ್ಚಿಗೆ ಇದೆ, ಯಾವುದು ಕಡಿಮೆ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಂಡೇ ನಾವು ನಮ್ಮ ಅಡಿಕೆಗೆ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಬರೀ NPK ಅಲ್ಲ, ಸಾವಯವ ಗೊಬ್ಬರದ್ದು ಇದೆ ಅದರಲ್ಲಿ ಪಾತ್ರ, ಮೈಕ್ರೋನ್ಯೂಟ್ರಿಯೆಂಟ್ದಿದೆ, ಸೆಕೆಂಡರಿ ನ್ಯೂಟ್ರಿಯೆಂಟ್ದಿದೆ. ಅದೆಲ್ಲದನ್ನು ಸೇರಿಬಿಟ್ಟೆ ನಮಗೆ ಒಟ್ಟಾರೆಯಾಗಿ ನಮಗೆ ಅದಕ್ಕೆ ಪೋಷಕಾಂಶದ ನಿರ್ವಹಣೆಯಲ್ಲಿ ಬರುತ್ತೆ. ಅದನ್ನು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಮತ್ತು ಅಗತ್ಯ ನೀರಿನ ನಿರ್ವಹಣೆ ಅಥವಾ ಸಮರ್ಪಕ ನೀರಿನ ನಿರ್ವಹಣೆ ಅಂತ ಹೇಳ್ತೇವೆ. ಸಮರ್ಪಕ ಅಂತ ಹೇಳಿದ್ರೆ ಹೇಗಪ್ಪ ಅಂತ ಹೇಳಿದ್ರೆ, ಹೆಚ್ಚಿಗೆನೂ ಅಲ್ಲ ಕಡಿಮೆನೂ ಅಲ್ಲ, ಎಷ್ಟು ಬೇಕು ಅಷ್ಟು. ಹಾಗಾಗ್ತಾ ಇಲ್ಲ. ಯಥೇಚ್ಛ ನೀರು ಲಭಿಸ್ತಾ ಇರುವಂಥ ರೈತರು ಏನು ಮಾಡ್ತಿದ್ದಾರೆ, ಅವಶ್ಯಕತೆಗಿಂತ ಅತಿ ಹೆಚ್ಚಿನ ನೀರನ್ನು ಕೊಡ್ತಾ ಇದ್ದಾರೆ. ಅದು ಸಹಿತ ನಮ್ಮ ಮಿಳ್ಳೆ ಉದುರಲಿಕ್ಕೆ ಅಥವಾ ಹರಳು ಉದುರಲಿಕ್ಕೆ ಒಂದು ಮುಖ್ಯ ಕಾರಣ. ಮತ್ತು ನಮ್ಮಲ್ಲಿ ನೀರಿನ ಲಭ್ಯತೆ ತುಂಬ ಕಡಿಮೆ ಇರುವ ರೈತರು ಅನಿವಾರ್ಯವಾಗಿ ಅಗತ್ಯಕ್ಕಿಂತ ಕಡಿಮೆ ನೀರು ಕೊಡೋ ಪ್ರಮೇಯದಲ್ಲಿದ್ದೇವೆ. ಅದು ಸಹಿತ ಒಂದು ಕಾರಣ ಆಗುತ್ತೆ. ಅದರಿಂದನೂ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಾವು ಇವತ್ತಿನ ವಿಷಯದಲ್ಲಿ ಚರ್ಚೆ ಮಾಡೋಣ. ಇದಿಷ್ಟು ಆದಮೇಲೆ ಇನ್ನೊಂದು ವಿಚಿತ್ರವಾದ ಅಂಶ ಇದೆ, ಟಾಕ್ಸಿಸಿಟಿ. ಕಳೆದ ವರ್ಷ ನಾವು ಶುಂಠಿ ಬೆಳೆ ಬಗ್ಗೆ ಸಂಬಂಧಪಟ್ಟಾಗ ಒಂದಷ್ಟು ವಿಷಯಗಳನ್ನು ಮಾಡಿದ್ದೀವಿ. ಅದು ಫಾಸ್ಫರಸ್ ಟಾಕ್ಸಿಸಿಟಿ ಇರ್ಬೋದು, ಕಾಪರ್ ಟಾಕ್ಸಿಸಿಟಿ ಇರ್ಬೋದು. ಅದ್ರ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ, ಚರ್ಚೆಗಳನ್ನು ಮಾಡಿದ್ದೀವಿ. ಅದರ ಪರಿಣಾಮಗಳೇನು, ಅಡ್ಡ ಪರಿಣಾಮಗಳೇನು ಅಂತ ಮಾಡಿದ್ದೀವಿ. ಟಾಕ್ಸಿಸಿಟಿನೂ ಕೂಡ ಒಂದು ಕಾರಣ ಆಗಿದೆ. ನಾವು ಇದು ಮೊದಲೇ ಹೇಳಿದಾಗೆ ಸಾಯಿಲ್ ಟೆಸ್ಟು ಅದರ ರಿಪೋರ್ಟನ್ನು ಸರಿಯಾಗಿ ಅನಲೈಸ್ ಮಾಡದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಒಂದಷ್ಟು ಟಾಕ್ಸಿಸಿಟಿ ಆಗುವಂಥ ಚಾನ್ಸಸ್ ಇದೆ. ಆ ಟಾಕ್ಸಿಸಿಟಿ ಆದಾಗ ನಮಗೆ ಹರಳು ಅಥವಾ ಮಿಡಿ ಉದುರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾವು ಆ ಟಾಕ್ಸಿಸಿಟಿಗಳ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಸಣ್ಣ ಉದಾಹರಣೆ ಹೇಳೋದಾದರೆ, ನಮಗೆ ನಮ್ಮ ಲ್ಯಾಟ್ರೇಟ್ ಮಣ್ಣು ಏನಿದೆ, ನಮ್ಮ ಅತಿಯಾಗಿ ಕೆಂಪಾಗಿರ್ತಕ್ಕಂಥ ಗೊಜ್ಜು ಮಣ್ಣು ಏನಿದೆ, ಅದರಲ್ಲಿ ನಮಗೆ ಐರನ್ ಟಾಕ್ಸಿಸಿಟಿ ಸಹಜವಾಗಿ ಕಂಡು ಬರುತ್ತೆ. ನಾವೇನು ಹೆಚ್ಚಿಗೆ ಹಾಕಿದ್ದಲ್ಲ, ಅದರಲ್ಲೇ ಐರನ್ ಟಾಕ್ಸಿಸಿಟಿ ಇದೆ. ಅದನ್ನು ನಾವು ಮ್ಯಾನೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಫಾಸ್ಫರಸ್ ಮತ್ತು ಬೋರಾನನ್ನು ಅಪ್ಟೇಕ್ ಮಾಡಲಿಕ್ಕೆ ಅದು ಅಡ್ಡಿಯಾಗಿ ಪರಿಗಣಿಸಿರುತ್ತೆ. ಆ ಕಾರಣದಲ್ಲಿ ನಮಗೆ ಹರಳು ಮತ್ತು ಮಿಳ್ಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದುರಲಿಕ್ಕೆ ಅದು ಒಂದು ಇಂಡೈರೆಕ್ಟ್ ಅಥವಾ ನೇರವಲ್ಲದೆ ಇದ್ರೂ ನಿಮಗೆ ಅದೊಂದು ಕಾರಣ ಆಗಿ
ಹಳ್ಳು ಮತ್ತು ಮಿಳ್ಳೆಗಳು ಉದುರೋದ್ರಲ್ಲಿ ಅದರ ಪಾತ್ರ ಹೆಚ್ಚಿನದಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಕಾರಣಗಳನ್ನು ನಾವು ಗುರುತಿಸ್ಬೋದು ಹರಳು ಮಿಡಿ ಮತ್ತು ಮಿಳ್ಳೆಗಳು ಉದುರಲಿಕ್ಕೆ. ಇದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು ನಾವು ಪರಿಹಾರನ ಕ್ರಮ ಕೈಗೊಂಡಾಗ ನಮಗೆ ಇದರ ಪ್ರಮಾಣ ಕಡಿಮೆ ಆಗುತ್ತೆ, ಅಥವಾ ಹಳ್ಳು ಮತ್ತು ಹರಳುಗಳು ಏನಿದೆ ಅದು ಉದುರೋದು ತಪ್ಪತ್ತೆ. ಅದರ ಮೂಲಕ ನಮಗೆ ಉತ್ತಮ ಇಳುವರಿ ಪಡೆಯೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದರ ಹಿಂದಿನ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಅಡಿಕೆ ಸರಣಿಯಲ್ಲಿ ಒಂದು ವಿಡಿಯೋ ಮಾಡಿದ್ದಿದೆ. 1 ಎಕರೆಗೆ ಎಷ್ಟು ಕ್ವಿಂಟಾಲ್ ಹಸಿ ಅಡಿಕೆಯನ್ನು ಬೆಳಿಬೋದು, 1 ಕ್ವಿಂಟಾಲ್ಗೆ ಅತಿ ಹೆಚ್ಚು ಇಳುವರಿ, ಅತಿ ಹೆಚ್ಚು ಉತ್ಪಾದನೆಯನ್ನು ಅಡಿಕೆನಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆನೂ ಮಾಡಿದ ವಿಡಿಯೋಗಳಿದೆ. ದಯವಿಟ್ಟು ಎಲ್ಲ ರೈತ ಮಿತ್ರರು ಅದನ್ನು ವೀಕ್ಷಿಸಿಲ್ಲ ಅಂದರೆ, ಯಾರೆಲ್ಲ ವೀಕ್ಷಿಸಿಲ್ಲ ಅವರು ಅದನ್ನು ವೀಕ್ಷಿಸಬೇಕಾಗಿ. ಇದರಲ್ಲಿ ಇನ್ನೊಂದು ಅನ್ನೋದಕ್ಕಿಂತ ಮುಖ್ಯವಾಗಿದ್ದಿದೆ, ಬಹುಮುಖ್ಯವಾಗಿ ನಮಗೆ ರೋಗ ಬಾಧೆ ಇದೆ. ಅಡಿಕೆಗೆ ರೋಗ ಬಾಧೆ ಇದೆ. ಅಡಿಕೆ ರೋಗ ಬಾಧೆಯಲ್ಲಿ ನಮಗೆ ವಿಶೇಷವಾಗಿ ಫಂಗಲ್ ಡಿಸೀಸ್ ಬರ್ತದೆ. ಕೆಲವೊಂದು ಕಡೆ ವೈರಸ್ಗೆ ಸಂಬಂಧಪಟ್ಟ ರೋಗಗಳು ಕಂಡುಬಂದಿದೆ. ವಿಶೇಷವಾಗಿ ಫಂಗಲ್ ಡಿಸೀಸನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ಅಡಿಕೆ ಕಾಯಿ ಉದುರೋದು, ಮಿಳ್ಳೆ ಉದುರೋದು ನಿಮಗೆ ತುಂಬಾ ಉಲ್ಬಣ ಸ್ಥಿತಿಗೆ ಹೋಗ್ತದೆ. ಹಾಗಾಗಿ ನಾವು ರೋಗ ನಿರ್ವಹಣೆಯನ್ನು ಸಹಿತ ಸರಿಯಾಗಿ ಮಾಡಬೇಕಾಗ್ತದೆ. ರೋಗ ನಿರ್ವಹಣೆ, ಕೀಟ ನಿರ್ವಹಣೆ ಅನ್ನೋದೇನಿದೆ ಇದನ್ನು ನಾವು ತುಂಬಾ ಗಮನ ಕೊಟ್ಟು ಮಾಡಬೇಕಾಗತ್ತೆ. ಬಾಕಿದೆಲ್ಲದನ್ನು ಸಣ್ಣ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕೀಟಬಾಧೆ ಮತ್ತು ರೋಗ ನಿರ್ವಹಣೆ ನಮಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇದರಲ್ಲಿ. ಹಾಗಾಗಿ ನಾವು ಅದನ್ನು ಪರಿಹಾರ ವಿಭಾಗದಲ್ಲಿ ತುಂಬ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ಇಲ್ಲಿವರೆಗೂ ಈ ಸಮಸ್ಯೆಗೆ ಕಾರಣಗಳೇನು ಅಂತೇಳಿ ವಿಸ್ತೃತವಾಗಿ ತಿಳ್ಕೊಂಡಿದ್ದೀವಿ. ಇದರ ಪರಿಹಾರ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದೆಲ್ಲ ಒಂದೇ ಸ್ಕ್ರೀನಲ್ಲಿ ನಿಮಗೆ ಬೇಕಾಗುತ್ತೆ ಅನಿಸಿದ್ರೆ ಕಾರಣಗಳು ಅಂತ ನಾನು ಬರೆದಾಗ ಏನಿದೆ ಅದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಪರಿಹಾರಗಳಂತ ಏನು ಬರಿತೀನಿ ಅದಕ್ಕೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಈ ವಿಷಯಗಳೆಲ್ಲ ತಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವು ಹೆಚ್ಚೆಚ್ಚು ಕಾಮೆಂಟ್ ಮಾಡಿದಷ್ಟು ಈ ವಿಡಿಯೋಗಳು ಹೆಚ್ಚೆಚ್ಚು ರೈತರ ತನಕ ತಲುಪುತ್ತೆ. ನಾನು ಪ್ರತಿಯೊಂದು ಕಮೆಂಟ್ಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ತೇನೆ. ಮತ್ತು ಇಲ್ಲಿ ತನಕ ನನ್ನ ವಿಡಿಯೋದಲ್ಲಿ, ನನ್ನ ಯೂಟ್ಯೂಬ್ ಚಾನಲಿರೋ ಎಲ್ಲ ವಿಡಿಯೋಗಳಿಗೂ ಏನೇನು ಕಾಮೆಂಟ್ ಬಂದಿದೆ ಅದೆಲ್ಲದಕ್ಕೂ ನಾನು ಶ್ರಮವಹಿಸಿ ಉತ್ತರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ, ತಾವು ಯಾವುದೇ ವಿಷಯಗಳನ್ನಿದ್ರೂ ಪರಿಹಾರ ಪಡ್ಕೋಬೋದು. ಮತ್ತು ಯಾರೆಲ್ಲರಿಗೂ ವೈಯಕ್ತಿಕ ಭೇಟಿ ಅನಿವಾರ್ಯತೆ ಇದೆ, ವೈಯಕ್ತಿಕ ಮಾರ್ಗದರ್ಶನ, ವೈಯಕ್ತಿಕ ಸಲಹೆ ಸೂಚನೆಗಳ ಅನಿವಾರ್ಯತೆ ಇದೆ ಅಂತ ಅನಿಸುತ್ತೆ, ಅಗತ್ಯ ಇದ್ದವರು ಮಾತ್ರ ನನ್ನ ವಿಡಿಯೋದಲ್ಲಿ ನನ್ನ ಸಂಪರ್ಕ ಸಂಖ್ಯೆ ಸ್ಕ್ರೋಲ್ ಮಾಡ್ತಾ ಇರ್ತೇವೆ. ದಯವಿಟ್ಟು ಅದಕ್ಕೆ ಕರೆ ಮಾಡೋದ್ರ ಮೂಲಕ ತಾವು ಆ ಸೇವೆಯನ್ನು ತಾವು ಬಳಸ್ಕೋಬೋದು ಸ್ನೇಹಿತರೆ. ಇನ್ನು ಪರಿಹಾರಕ್ಕೆ ಹೋಗೋದಾದರೆ ನಾವೇನು ಹೇಳಿದ್ವಿ, ಕ್ಲೈಮೇಟಲ್ಲಿ ಚೇಂಜ್ ಆಗಿದೆ. ಕ್ಲೈಮೇಟ್ ಚೇಂಜ್ ಆಗಿದ್ದರಿಂದ ಸಾಕಷ್ಟು ಸ್ಟ್ರೆಸ್ ಹೋಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಅಂಥೇಳಿ. ಇದು ಕ್ಲೈಮೇಟಲ್ಲಿ ನಮಗೆ ಟೆಂಪ್ರೇಚರು ಮತ್ತು ಅಕಾಲಿಕ ಮಳೆ, ಈ ಕಾರಣಕ್ಕೆ ನಮಗೆ ಸಮಸ್ಯೆ ಉಂಟಾಗಿದ್ದು ಅಂಥೇಳಿ. ಸೊ ಇದಕ್ಕೆ ನಾವು ಅಂಥ ದೊಡ್ಡ ಪರಿಹಾರ ಏನು ಮಾಡ್ಲಿಕ್ಕೆ ಬರಲ್ಲ. ಮಳೆ ಬರಬೇಡ ಅಂತ ಅಡ್ಡ ನಿಂತ್ಕೊಳ್ಳಿಕ್ಕೆ ಬರಲ್ಲ. ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, ಇದು ಗ್ಲೋಬಲ್ ಸಿನಾರಿಯೋ, ಗ್ಲೋಬಲ್ ಇಶ್ಯೂ. ನಮ್ಮ ಹಂತದಲ್ಲಿ ಇದರಲ್ಲಿ ಏನೊಂದು ಅಂಥ ದೊಡ್ಡ ಪರಿಹಾರ ಇಲ್ಲ. ಆದರೆ ಒಂದಷ್ಟು ವೈಜ್ಞಾನಿಕವಾಗಿ ನಾವು ಇದಕ್ಕೆ ಪರಿಹಾರ ಕಂಡುಕೋಬೋದು. ಏನು ಮಾಡ್ಬೋದು ಅಂದರೆ ಸ್ಟ್ರೆಸ್ ರಿಲೀವರ್ಸ್ ಅಂತಿದೆ, ಅದನ್ನು ಉಪಯೋಗಿಸ್ಬೋದು. ಅದನ್ನು ನಾವು ಪೋಲಿಯರ್ ಸ್ಪ್ರೇ ಮಾಡೋದ್ರ ಮೂಲಕ ಒಂದಷ್ಟು ಪರಿಹಾರನ ಈ ಸಮಸ್ಯೆಗೆ ನಾವು ಕಂಡುಕೋಬೋದು. ಇದೇನಿದೆ ಸಿಲಿಸಿಕ್ ಆ್ಯಸಿಡ್ ಏನಿದೆ ಇದನ್ನು ನಾವು ಸ್ಪ್ರೇ ಮಾಡೋದ್ರ ಮೂಲಕ ನಾವು ಸ್ಪ್ರೇ ಮಾಡೋದ್ರ ಮೂಲಕ ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೋದು. ಬಯೋಟಿಕ್ ಮತ್ತು ಅಬಯೋಟಿಕ್, ಸಿಲಿಸಿಕ್ ಆ್ಯಸಿಡ್ ಏನಿದೆ ನಮಗೆ ಬಯೋಟಿಕ್ ಮತ್ತು ಅಬಯೋಟಿಕ್ ಸ್ಟ್ರೆಸ್ಸನ್ನು ಇದು ಪರಿಹಾರ ಮಾಡುತ್ತೆ. ಆ ಮೂಲಕ ನಮಗೆ ಈ ಸ್ಟ್ರೆಸ್ಸಿಂದ ಉಂಟಾಗಿರ್ತಕ್ಕಂಥ ಹರಳು ಅಥವಾ ಮಿಳ್ಳೆ ಉದುರೋ ಸಮಸ್ಯೆಗೆ ಇದು ನಮಗೆ ಪರಿಹಾರ ಕೊಡುತ್ತೆ. ಮತ್ತು ನಮಗೆ ಡಿಸ್ಕ್ಲೇಮರ್ ಇದೆ, ಯಾವುದೇ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ. ಇದರಲ್ಲಿ ನಮಗೆ ಉದಾಹರಣೆಯಾಗಿ UPLನ ಗೈನೆಕ್ಸಾ ಇದನ್ನು ನಾವು ಪೋಲಿಯರ್ ಸ್ಪ್ರೇ ಮಾಡೋದ್ರ ಮೂಲಕ ಈ ಸಮಸ್ಯೆಗೆ ನಾವು ಒಂದು ಪ್ರಮಾಣದಲ್ಲಿ ನಾವು ಪರಿಹಾರ ಕಂಡುಕೋಬೋದು. ಆರ್ಥೋಸಿಲಿಸಿಕ್ ಆ್ಯಸಿಡ್ ಏನಿದೆ ಅದು ಇರ್ತಕ್ಕಂಥ ಯಾವುದೇ ಪ್ರಾಡಕ್ಟನ್ನು ತಾವು ಬಳಸ್ಬೋದು. ಅದು ಗ್ರೀನ್ ಮಿರಾಕಲ್ ಇರ್ಬೋದು ಅಥವಾ ಗೈನೆಕ್ಸಾ ಇರ್ಬೋದು, ಈ ರೀತಿ ಯಾವುದೇ ಪ್ರಾಡಕ್ಟನ್ನು ನಾವು ಬಳಸ್ಬೋದು. ಇದನ್ನು ನಾವು ಮಾರ್ಚ್ ಅಥವಾ ಏಪ್ರಿಲ್ನ ಅತ್ಯಂತ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ನಾವು ಕ್ಲೈಮೇಟ್ ಬಗ್ಗೆ ಮಾತಾಡಿದ್ವಿ. ಎರಡನೇದಾಗಿ ಸಾಂಪ್ರದಾಯಿಕ ಅಂತ ಹೇಳಿ ನಾವು ಹೇಳ್ತೀವಿ. ಸಾಂಪ್ರದಾಯಿಕ ಪದ್ಧತಿಗಳನ್ನು ನಾವು ಮಾಡೋದ್ರ ಮೂಲಕ ಸಾಕಷ್ಟು ರೀತಿಯಲ್ಲಿ ಇದನ್ನು ನಾವು ಪ್ರಮಾಣದಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನಿದೆ, ನಮಗೆ ಬಸಿಗಾಲುವೆ ಇದೆ. ಬಸಿಗಾಲುವೆ ಬಗ್ಗೆನೂ ಅಡಿಕೆಗೆ ಸಂಬಂಧಪಟ್ಟ ಸರಣಿಯಲ್ಲಿ ತುಂಬ ವಿಸ್ತೃತವಾಗಿ ಚರ್ಚೆಗಳಾಗಿದೆ, ತುಂಬ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಅದು ಯಾವುದೇ ಪ್ರದೇಶ ಇರಲಿ, ಬಸಿಗಾಲುವೆ ಅನ್ನೋದು ಅಡಿಕೆಗೆ ಮ್ಯಾಂಡೇಟ್ರಿ ಅಥವಾ ಅನಿವಾರ್ಯ. ಹಾಗಾಗಿ ನಾವು ಬಸಿಗಾಲುವೆಗಳನ್ನು ಮಾಡೋದ್ರ ಮೂಲಕ ಮಾಡ್ಬೋದು. ಇದಕ್ಕೂ ನೇರ ಸಂಬಂಧ ಇಲ್ಲದೆ ಇದ್ರೂ ನಮಗೆ ಬಸಿಗಾಲುವೆ ಸರಿಯಾಗಿದ್ದಾಗ ಬ್ರೀತಬಿಲಿಟಿ ಸಿಗುತ್ತೆ, ಉಸಿರಾಡುತ್ತೆ ನಮ್ಮ
ಮರಗಳು ಗಿಡಗಳು ಸ್ಪಷ್ಟವಾಗಿ ಉಸಿರಾಡುತ್ತೆ. ಆ ಪ್ರಮೇಯದಲ್ಲಿ ತುಂಬ ಆರೋಗ್ಯಕರವಾಗಿದ್ದು ಹರಳು ಅಥವಾ ಮಿಡಿ ಮಿಳ್ಳೆಗಳು ಉದುರೋ ಪ್ರಮಾಣ ನಮಗೆ ಕಡಿಮೆ ಆಗುತ್ತೆ. ಇದರಲ್ಲಿ ಬಸಿಗಾಲುವೆ ಇದೆ ಮತ್ತು ಮಲ್ಚಿಂಗು ಇದೆ. ಮಲ್ಚಿಂಗು ಫೈನಾನ್ಷಿಯಲಿ ಮತ್ತು ಪ್ರಾಕ್ಟಿಕಲಿ ಎಷ್ಟು ಸಾಧ್ಯ, ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಸಾಧ್ಯ ಅನ್ನೋದನ್ನು ನಾವು ಅರ್ಥಕೊಂಡು ಅದನ್ನು ನಾವು ಮುಂದುವರಿಸ್ಬೋದು ಸ್ನೇಹಿತರೆ. ಮುಂದಿನ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಹುಡ್ಕೋಣ. ಮುಂದಿನ ಸಮಸ್ಯೆ ಏನಿದೆ, ಇದಕ್ಕೆ ನಮಗೆ ಕೀಟಬಾಧೆ ಇದೆ. ಕೀಟಬಾಧೆಯಿಂದ ಅತಿ ಹೆಚ್ಚು ನಮಗೆ ಹರಳು ಉದುರುತ್ತೆ ಅನ್ನೋದು ನಮಗೆಲ್ಲ ರೈತ ಮಿತ್ರರಿಗೂ ಗೊತ್ತಿರ್ತಕ್ಕಂಥ ವಿಷಯ. ವಿಶೇಷವಾಗಿ ಸ್ಪಿಂಡಿ ಬಗ್ ಇದೆ, ಪೆಂಟಾಟೋಮೇಡ್ ಇದೆ, ಮತ್ತು ನಮಗೆ ಮೈಟ್ಸಿನ ಕಾಟದಿಂದ ನಮಗೆ ಹರಳುಗಳು ವಿಪರೀತವಾಗಿ ಉದುರುತ್ತೆ. ಈ ಸಮಸ್ಯೆ ನಮಗೆ ಒಂದು ಕೀಟದಿಂದ ಆದ ಕಾರಣಕ್ಕೆ ನಾವು ಇದಕ್ಕೆ ಬೇರೆ ಆಪ್ಷನ್ ಇಲ್ಲ. ಇದಕ್ಕೆ ನಾವು ಇನ್ಸೆಕ್ಟಿಸೈಡ್ಸನ್ನೇ ಉಪಯೋಗಿಸಬೇಕು. ಜೈವಿಕವಾಗಿ ಫೆಸಿಲೋಮೈಸಿಸನ್ನು ಉಪಯೋಗಿಸೋದನ್ನು ನಾವು ಒಂದು ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಮಾಡಿಕೊಂಡಾಗ ನಾವು ಇನ್ಸೆಕ್ಟಿಸೈಡನ್ನ ಉಪಯೋಗನ ಸಾಕಷ್ಟು ಪ್ರಮಾಣದಲ್ಲಿ ತಗ್ಗಿಸ್ಬೋದು ಅನ್ನೋದು ಒಂದು ನಮ್ಮ ಅನುಭವ ಇದೆ ಮತ್ತು ಅಭಿಪ್ರಾಯ ಇದೆ. ಅದನ್ನು ಸಹಿತ ನಾವು ಸಾಧ್ಯವಾದಷ್ಟು ಫಾಲೋ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇನ್ಸೆಕ್ಟಿಸೈಡ್ ಆಗಿ ನಾವು ಇಮಾಮ್ಯಾಕ್ಟಿನ್ ಬೆಂಜೋಟ್ ಏನಿದೆ ಅದನ್ನು ಉಪಯೋಗಿಸ್ಬೋದು. EM1 ಅಂತ ಬರ್ತದೆ, ಇಮಾಮ್ಯಾಕ್ಟಿನ್ ಬೆಂಜೋಟ್ ಏನಿದೆ ಅದನ್ನು ಉಪಯೋಗಿಸೋದ್ರಿಂದ ನಾವು ಇದನ್ನು ತುಂಬ ಪರಿಣಾಮಕಾರಿಯಾಗಿ ಮೈಟ್ಸ್ ಮತ್ತು ಬಗ್ಸ್ ಎರಡನ್ನೂ ಸಹಿತ ಇದು ನಿಮಗೆ ಪರಿಣಾಮಕಾರಿಯಾಗಿ ನಿಗ್ರಹಿಸುತ್ತೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸೋದ್ರ ಮೂಲಕ ನಾವು ಪರಿಣಾಮಕಾರಿಯಾದ ಪರಿಹಾರವನ್ನು ನಾವು ಕಂಡ್ಕೋಬೋದು ಸ್ನೇಹಿತರೆ. ಇನ್ನು ಕೀಟಬಾಧೆ ಆಯಿತು. ಕೀಟಬಾಧೆ ಆದ ನಂತರ ನಮಗೆ ನೆಕ್ಸ್ಟು ದಯವಿಟ್ಟು ಕ್ಷಮಿಸಿ, ಕೀಟಬಾಧೆ ಆಯಿತು. ಕೀಟಬಾಧೆ ಆದ ನಂತರ ನಮಗೆ ರೋಗಬಾಧೆ ಇದೆ. ಇದೇನಿದೆ ಇದು ಫಂಗಸ್ಸಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ. ಈ ಫಂಗಸ್ಸಿಂದ ಆಗಿರ್ತಕ್ಕಂಥ ಸಮಸ್ಯೆಗೆ ನಮಗೆ ಹರಳು ಉದುರೋದು, ಮಿಡಿ ಉದುರೋದು ಅಥವಾ ಅಡಿಕೆ ಒಂದು ಹಂತಕ್ಕೆ ಬಲಿತ ನಂತರ ಕಾಯಿ ಸಹಿತ ಉದಿರುತ್ತೆ. ಅದಕ್ಕೆ ನಮ್ಮಲ್ಲಿ ಗೊತ್ತಿದೆ ಎಲ್ಲರಿಗೂ, ಸಾಕಷ್ಟು ರೈತರಿಗೆ ಅಡಿಕೆ ಕೊಳೆ ಅಂತ ಹೇಳ್ತೇವೆ, ಮಾಕಾಳಿ ಅಂತ ಹೇಳ್ತೇವೆ. ಇದು ಬಂದಿದ್ದನ್ನು ನಮಗೆ ಸಾಕಷ್ಟು ಬೆಳೆ ನಷ್ಟ ಆಗಲಿಕ್ಕೆ ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ. ಇದಕ್ಕೆ ನಮಗೆ ಫಂಗಸ್ಸಿಂದನೇ ಬರ್ತಾ ಇರೋದ್ರಿಂದ ನಮಗೆ ತುಂಬಾ ಸುಲಭದ ಪರಿಹಾರ ಫಂಗಿಸೈಡು. ಅದನ್ನು ನಾವು ಉಪಯೋಗಿಸ್ಬೇಕು. ಫಂಗಿಸೈಡಲ್ಲಿ ನಾವು M45 ಶುರುವಾಗಿ Z78, ಅಲ್ಲಿಂದ ಸ್ಪ್ರಿಂಟು, ಅವತಾರು ಮತ್ತು ನಮಗೆ ಮೆಟಾಲಾಕ್ಸಿಲ್ ತನಕ ನಾವು ಇದನ್ನು ಉಪಯೋಗಿಸಬಹುದು. ಇವೆಲ್ಲದನ್ನು ನಮಗೆ ಯಾವ್ಯಾವ ಹಂತದಲ್ಲಿದೆ, ಎಷ್ಟೆಷ್ಟು ಪರಿಣಾಮಕಾರಿಯಾಗಿ ನಮಗೆ ಉಪಯೋಗಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಉಪಯೋಗಿಸ್ಬೇಕಾಗತ್ತೆ. ಅರ್ಧ ಕೆಜಿಗೆ 150 ರೂಪಾಯಿ M45 ಹಿಡಿದು 400 ರೂಪಾಯಿ Z78 ಹಿಡಿದು ನಿಮಗೆ 1000 ರೂಪಾಯಿ ತನಕನೂ ವಿವಿಧ ರೀತಿಯ ಫಂಗಿಸೈಡ್ಸ್ ಇದೆ. ಅವೆಲ್ಲದನ್ನು ವಿವಿಧ ಹಂತದಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ. ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಅದನ್ನು ಫಂಗಿಸೈಡ್ಗಳನ್ನು ಉಪಯೋಗಿಸೋದ್ರಿಂದ ಸಹಿತ ನಾವು ಹರಳು ಮತ್ತು ಮಿಳ್ಳೆ ಅಥವಾ ಮಿಡಿ ಉದುರೋದೇನಿದೆ ಅದನ್ನು ನಾವು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಿಸಬಹುದು ಸ್ನೇಹಿತರೆ. ಇನ್ನು ಇದ್ರ ಜೊತೆಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಹೇಳಿದ್ದೀವಿ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಬಂದ ತಕ್ಷಣವೇ ಸಹಜವಾಗಿ ನಮಗೆ ಬರೋದು ಸಾಯಿಲ್ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ಅವಶ್ಯಕತೆ ಏನಿದೆ, ಅಗತ್ಯ ಏನಿದೆ ಮತ್ತು ಯಾವ್ಯಾವುದು ಕೊರತೆ ಇದೆ ಅದನ್ನು ಮಾತ್ರ ನಾವು ನಮ್ಮ ಅಡಿಕೆಯ ಮರಗಳಿಗೆ, ಅಡಿಕೆ ತೋಟಕ್ಕೆ ನಾವು ಪೂರೈಸೋದ್ರ ಮೂಲಕ ನಾವು ಅದರಲ್ಲಿ ಸದೃಢವಾಗಿ ರೋಗ ನಿರೋಧಕವಾಗಿ ನಮ್ಮ ಬೆಳೆ ಬೆಳೆಯುತ್ತೆ. ಸ್ಟ್ರೆಸ್ ಟಾಲರೆನ್ಸಿ ಲೆವೆಲ್ ಅಂತ ಏನು ಹೇಳ್ತೀವಿ ಅದು ಉತ್ತಮವಾಗಿರುತ್ತೆ. ಆಗ ನಮಗೆ ಹರಳು ಮಿಡಿ ಉದುರೋದು ಸಮಸ್ಯೆ ಕಂಡು ಬರೋದಿಲ್ಲ ಸ್ನೇಹಿತರೆ. ಕಂಡು ಬಂದರೂ ಅಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತೆ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ಸಬ್ಜೆಕ್ಟು, ಅದು ಒಂದು ವಿಶಾಲವಾದ ಒಂದು ವಿಷಯವಾಗಿದೆ. ಅದರಲ್ಲಿ ನಾವು ಸಾಕಷ್ಟು ಪರಿಣಿತಿ ಪಡಿಬೇಕಾಗಿದೆ, ಇನ್ನೂ ಸಹಿತ ಪಡಿಬೇಕಾಗಿದೆ. ಕಾರಣ ಇಷ್ಟೇ, ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಅಡಿಕೆನಲ್ಲಿ ಪಿರಿಯಾಡಿಕಲಿ 3 ವರ್ಷ 4 ವರ್ಷಕ್ಕೊಮ್ಮೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ತಾನೆ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಕೊಟ್ಟ ಒಳಸುರಿಯಿಂದ ನಮ್ಮ ಮಣ್ಣಿನ ರಚನೆ ಏನಿದೆ ಅದು ಬದಲಾಗಿರುತ್ತೆ. ಅದಕ್ಕೆ ತಕ್ಕದ ಹಾಗೆ ನಾವು ನಮ್ಮ ಬೇಸಾಯ ಕ್ರಮಗಳನ್ನು, ನಮ್ಮ ಕೃಷಿ ಪದ್ಧತಿಯನ್ನು ನಾವು ಬದಲಾಯಿಸ್ಕೋಬೇಕು. ಹಾಗೆ ಮಾಡೋದ್ರಿಂದನೇ ನಮಗೆ ಉತ್ತಮ ರೀತಿಯ ಇಳುವರಿ ಪಡೀಲಿಕ್ಕೆ ಮತ್ತು ಕ್ರಾಪ್ ಲಾಸ್ ಅಂತ ಏನು ಹೇಳ್ತೀವಿ, ಬೆಳೆ ನಷ್ಟ ಏನಾಗುತ್ತೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನ್ಯೂಟ್ರಿಷನ್ ಬಂದಾಗ ನಮ್ಗೆ ಅಡಿಕೆನಲ್ಲಿ ವಿಶೇಷವಾಗಿ ಜಿಂಕು ಮತ್ತು ಬೋರಾನನ ಅಗತ್ಯತೆ ಇದೆ. ಅಡಿಕೆಗೆ ಮೈಕ್ರೋ ನ್ಯೂಟ್ರಿಯೆಂಟಲ್ಲಿ ಜಿಂಕು ಮತ್ತು ಬೋರಾನ್ ಇವೆರಡು ಅನಿವಾರ್ಯ ಇದೆ. ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡೋಣ, ವಿಸ್ತೃತವಾಗಿ ಚರ್ಚೆ ಮಾಡೋ ಹಾಗೆ. ಇದರಲ್ಲಿ ನಮಗೆ ಜಿಂಕು ಬೋರಾನ್ ಪಾತ್ರ ತುಂಬ ಪ್ರಮುಖವಾಗಿ ವಹಿಸುತ್ತೆ ಹರಳು ಅಥವಾ ಮಿಡಿ ಮಿಳ್ಳೆ ಉದುರೋದ್ರಲ್ಲಿ. ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸಾಯಿಲ್ ಟೆಸ್ಟ್ ಆಧಾರಿತವಾಗಿ ನಾವು ಕೊಡಬೇಕಾಗುತ್ತೆ. ಯಾಕೆ ಸರಿಯಾದ ಪ್ರಮಾಣ ಅಂತ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ಜಿಂಕು ಮತ್ತು ಬೋರಾನ್ ಒಂದು ಅಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ, ಅದು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. ಅದಕ್ಕಿಂತ ಹೆಚ್ಚಾದರೆ ಅದರದ್ದು ಬೇರೆ ರೀತಿಯ ಅಡ್ಡ ಪರಿಣಾಮಗಳಿದೆ ಸ್ನೇಹಿತರೆ.
ಇದರ ಜೊತೆಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ನಾವು ಸರಿಯಾಗಿ ಮಾಡಬೇಕು. ಮತ್ತು ನೀರಿನ ನಿರ್ವಹಣೆ ಏನಿದೆ ಅದನ್ನು ನಾವು ತುಂಬಾ ಚೆನ್ನಾಗಿ ಮಾಡಬೇಕಾಗತ್ತೆ. ಅಗತ್ಯಕ್ಕಿಂತ ಹೆಚ್ಚಿನ ನೀರು ಕೊಟ್ಟರು ನಮಗೆ ಅಡಿಕೆನಲ್ಲಿ ಮಿಳ್ಳೆ ಉದುರೋ ಸಮಸ್ಯೆ ಇದೆ. ಅಗತ್ಯಕ್ಕಿಂತ ಕಡಿಮೆ ನೀರು ಕೊಟ್ಟರು ನಮಗೆ ಮಿಳ್ಳೆ ಉದುರತಕ್ಕಂಥ ಸಮಸ್ಯೆ ಇದೆ. ಹಾಗಾಗಿ ನೀರಿನ ಸಮರ್ಪಕ ನಿರ್ವಹಣೆ ಅಡಿಕೆಯಲ್ಲಿ ಅನಿವಾರ್ಯ ಇದೆ. ನೀರಿನ ನಿರ್ವಹಣೆಯ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡೋಣ. ಎಷ್ಟು ವಿಡಿಯೋ ಬೇಕು ಕ್ಷಮಿಸಿ, ಬರೀ ವಿಡಿಯೋಗಳದ್ದೇ ಚರ್ಚೆ ಆಯಿತು. ಎಷ್ಟು ನೀರು ಬೇಕು, ಎಷ್ಟು ಲೀಟ್ರ್ ನೀರು ಬೇಕು, ಎಷ್ಟು ವಯಸ್ಸಿನ ಮರಕ್ಕೆ ಎಷ್ಟು ಲೀಟ್ರ್ ನೀರು ಬೇಕಾಗುತ್ತೆ, ಈಗಷ್ಟೇ ನಾಟಿ ಮಾಡಿದ್ದು 2 ವರ್ಷ 3 ವರ್ಷಕ್ಕೆ ಎಷ್ಟು ಬೇಕು, 10 ವರ್ಷದಕ್ಕೆ ಎಷ್ಟು ಬೇಕು, ಸಾಕಷ್ಟು ಫಲ ಬರ್ತಾ ಇರ್ತಕ್ಕಂಥ ತೋಟಗಳಿಗೆ ಎಷ್ಟು ಬೇಕು, ಅಡಿಕೆನಲ್ಲಿ ಕಾಳು ಮೆಣಸಿದ್ರೆ ನೀರು ಎಷ್ಟು ಬೇಕು, ಅಡಿಕೆನಲ್ಲಿ ಕಾಳು ಮೆಣಸಿದ್ರೆ ಪೋಷಕಾಂಶದ ನಿರ್ವಹಣೆ ಹೇಗೆ ಮಾಡಬೇಕು, ಇದೆಲ್ಲ ಒಂದು ತುಂಬಾ ವಿಸ್ತೃತವಾದ ವಿಷಯ ಇದೆ. ಅದರ ಬಗ್ಗೆನೂ ಮತ್ತೊಂದು ವಿಡಿಯೋ ಮಾಡೋಣ ಸ್ನೇಹಿತರೆ. ಹಾಗಾಗಿ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚಿಸಿ ಉತ್ತಮ ಇಳುವರಿ ಮತ್ತು ಆಪ್ಟಿಮಮ್ ಲೆವೆಲ್ ಅಂತ ಏನು ಹೇಳ್ತೀವಿ, ಉತ್ಪಾದನೆಯನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಏನೇನು ಪ್ರಯತ್ನಗಳು ಬೇಕು ಅದನ್ನು ಮಾಡೋಣ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ಇದ್ದ ಹಾಗೆ ಈ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ. ಇಷ್ಟೊತ್ತಿಗೂ ನಾನು ನಿಮ್ಮ ಜೊತೆಗೆ ಚರ್ಚಿಸಿದ ಯಾವುದೇ ವಿಷಯಗಳ ಬಗ್ಗೆ ತಮಗೆ ಅನುಮಾನಗಳಿದ್ದರೆ, ತಮಗೆ ಪ್ರಶ್ನೆಗಳಿದ್ದರೆ, ತಮಗೆ ದ್ವಂದ್ವಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಅನಿವಾರ್ಯ ಕಾರಣಗಳಿಗೆ ಒಂದಷ್ಟು ಜನ ಸ್ನೇಹಿತರಿಗೆ, ಒಂದಿಷ್ಟು ಜನ ರೈತ ಮಿತ್ರರಿಗೆ ವೈಯಕ್ತಿಕ ಭೇಟಿ ಅನಿವಾರ್ಯತೆ ಇದೆ ನಮ್ಮ ತೋಟಕ್ಕೆ ಅಂತ ಅನಿಸಿದರೆ, ವೈಯಕ್ತಿಕ ಸಲಹೆ ಸೂಚನೆ ಮಾರ್ಗದರ್ಶನಗಳ ಅನಿವಾರ್ಯತೆ ಅಗತ್ಯತೆ ಇದೆ ಅಂತ ಅನಿಸಿದ್ರೆ, ಅಗತ್ಯ ಇದ್ದವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ನಂಬರನ್ನು ವಿಡಿಯೋದಲ್ಲಿ ಸ್ಕ್ರೋಲ್ ಮಾಡ್ತೇವೆ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಸೂಪರ್ ಮಿನಿಟ್ಗೆ ಈಗ ಹೋಗೋಣ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ಇರೋ ಹಾಗೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಇವತ್ತಿನ ಏನು ವಿಷಯ ಇದೆ, ಅಡಿಕೆಯಲ್ಲಿ ಹರಳು, ಮಿಳ್ಳೆ ಅಥವಾ ಮಿಡಿ ಉದುರೋದೇನಿದೆ ಅದರ ಬಗ್ಗೆನೇ ಮಾಡ್ತಾ ಇದ್ದೇವೆ. ಅಡಿಕೆಯಲ್ಲಿ ನಮಗೆ ಹರಳು ಉದುರೋದಕ್ಕೆ ಒಂದಷ್ಟು ಮುಖ್ಯವಾದ ಕಾರಣಗಳಲ್ಲಿ ಒಂದಾಗಿದ್ದು ಜಿಂಕ್ ಮತ್ತು ಬೋರಾನ್ನ ಕೊರತೆ. ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಿದ್ದೇ ಆದಲ್ಲಿ ನಮಗೆ ಹರಳು ಉದುರೋ ಸಮಸ್ಯೆಗೆ 60ರಿಂದ 70-80% ಅಷ್ಟು ಪರಿಹಾರ ಸಿಕ್ಕೋಗುತ್ತೆ. ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕಾಗಿದ್ದು ತುಂಬಾ ಅನಿವಾರ್ಯ ಇದೆ. ಇಲ್ಲಿ ಸರಿಯಾದ ಪ್ರಮಾಣ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮಗೆ ಗ್ರಾಮ್ಗಳ ಲೆಕ್ಕದಲ್ಲಿ ಬೇಕು ಪ್ರತಿ ಮರಕ್ಕೆ. ನಾವು ಬೇರೆ ವಿಷಯಗಳಲ್ಲಿ, ಶುಂಠಿ ವಿಷಯದಲ್ಲಿ ಅಥವಾ ಬೇರೆ ಫೀಲ್ಡ್ ಕ್ರಾಪ್ ವಿಷಯದಲ್ಲಿ ನಾವು ಎಕರೆವಾರು ಪ್ರಮಾಣವನ್ನು ಹೇಳ್ತೇವೆ. ಅಡಿಕೆ ಅಥವಾ ಕಾಳುಮೆಣಸಿನ ಪ್ರಮೇಯ ಬಂದಾಗ ನಾವು ಪರ್ ಪ್ಲಾಂಟ್ ವಿಷಯದಲ್ಲಿ ಹೇಳ್ತೇವೆ. ಅಡಿಕೆಗೆ ಪರ್ ಪ್ಲಾಂಟ್ಗೆ ನಮಗೆ ಜಿಂಕು ಮತ್ತು ಬೋರಾನ್ ಏನಿದೆ ಇದು ಗ್ರಾಮ್ಗಳ ಲೆಕ್ಕದಲ್ಲಿ ಬೇಕು. ಅದು ನಮ್ಮ ಎಷ್ಟು ಗ್ರಾಮ್ ಅಂತ ನೀವು ಕೇಳಿದ್ರೆ ನಂಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಯಿಲ್ ಟೆಸ್ಟ್ ರಿಪೋರ್ಟಲ್ಲಿ ಆಧಾರಿತವಾಗಿ ನಮಗೆ ಲಭ್ಯ ಅಥವಾ ಅಲಭ್ಯ ಇರೋಂಥ ಪ್ರಮಾಣನ ನಾವು ಗುರುತಿಸ್ಕೊಂಡು ನಮಗೆ ಜಿಂಕು ಬೋರಾನ್ ಎಷ್ಟು ಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನಾಲಿಸಿಸ್ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಜಿಂಕು ಮತ್ತು ಬೋರಾನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ನಾನು ಮೊದಲೇ ಹೇಳಿದಾಗೆ 60ರಿಂದ 70% ಅಷ್ಟು ಏನು ಹರಳು ಉದುರ್ತಾ ಇದೆ, ಉದುರುವ ಪ್ರಮಾಣ ಏನಿದೆ ಉದುರುವ ಪ್ರಮಾಣ ಏನಿದೆ 60ರಿಂದ 70% ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಇದನ್ನು ಅತಿಯಾಗಿ ಬಳಸಿದರೆ, ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಬಳಸಿದರೆ ಇದರದ್ದು ದುಷ್ಪರಿಣಾಮಗಳು ಇದೆ, ಅಡ್ಡ ಪರಿಣಾಮಗಳಿದೆ. ಅದು ನಮಗೆ ಸಮಸ್ಯೆನ ಪರಿಹಾರ ಮಾಡೋದಕ್ಕಿಂತ ಸಮಸ್ಯೆನ ಹೆಚ್ಚಿಗೆ ಮಾಡೋದು ಕಾರಣ ಆಗುತ್ತೆ. ಹಾಗಾಗಿನೇ ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು. ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ನಮಗೆ ಒಳ್ಳೆಯ ರೀತಿಯಾಗಿ ನಮ್ಮ ಬೆಳೆಗೆ ರಕ್ಷಣೆನೂ ದೊರೆಯುತ್ತೆ. ಮತ್ತು ನಮ್ಮ ಬೆಳೆಯಲ್ಲಿ ಇದು ಜಿಂಕ್ ಮತ್ತು ಬೋರಾನ್ ಏನಿದೆ ಇದು ನಮಗೆ ಹೂವು ಬಿಡುವ ಹಂತ, ಅಂದರೆ ಫ್ಲವರಿಂಗ್ ಸ್ಟೇಜ್ ಏನಿದೆ ಆವಾಗ, ಕಾಳು ಕಟ್ಟುವಿಕೆ ಹಂತ, ಆವಾಗ ತುಂಬ ಪ್ರಮುಖವಾದ ಪಾತ್ರಗಳನ್ನು ವಹಿಸುತ್ತೆ. ಹಾಗಾಗಿ ನಾವು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸುವುದರ ಮೂಲಕ ನಮ್ಮ ಅಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಇಳುವರಿ ಪಡೀಲಿಕ್ಕೆ ನಾವು ಅನುಕೂಲ ಆಗುತ್ತೆ. ಮತ್ತು ಹರಳುಗಳು ಉದುರೋದು, ಮಿಳ್ಳೆ ಉದುರೋದು ತಪ್ಪೋದ್ರಿಂದ ನಮಗೆ ಸಹಜವಾಗಿಯೇ ನಮ್ಮ ಅಡಿಕೆ ಇಳುವರಿಯಲ್ಲಿ ಉತ್ತಮ ಮಟ್ಟದಲ್ಲಿ ಫಲಿತಾಂಶಗಳು ಕಂಡು ಬರುತ್ತೆ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಯಾವುದೇ ದ್ವಂದ್ವಗಳು, ಅನುಮಾನಗಳು, ಗೊಂದಲಗಳಿದ್ದಲ್ಲಿ ಕಾಮೆಂಟ್ ಮಾಡಿ. ಯಾರೆಲ್ಲ ವೀಕ್ಷಕರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚೆಚ್ಚು ರೈತ ಮಿತ್ರರಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ತಾ, ಇದು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್. ನಮಸ್ಕಾರ ಗೆಳೆಯರೆ.